ಜಯ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ದಾಸರು ಪದ್ಯಗಳಲ್ಲಿ ಹೇಳ್ತಿರ್ತಾರ, ನೀನ್ಯಾಕೋ ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು. ದೇವ್ರ ಬಲ ಇತ್ತಪ್ಪ ಅಂದ್ರೆ ಸಾಕು, ಆ ನಾಮಸ್ಮರಣೆ ಮಾಡ್ತಾ ಇದ್ರೆ ಸಾಕು ಎಂಬ ಉದ್ದೇಶ. ಭಗವಂತನ ಅನುಗ್ರಹ ಇತ್ತಂದ್ರೆ ನಮ್ಗೇನು ಈ ಬಲಗಳು ಗಿಲಗಳು ಅವು ಇವು ಪಂಚಾಂಗ ಏನೂ ಕೆಲಸ ಮಾಡೋದಿಲ್ಲ. ಆತನ ಅನುಗ್ರಹ ಆಶೀರ್ವಾದ ಇತ್ತಂದ್ರೆ ಯಾರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ ಕಬೀರ್ ದಾಸು, ಜಾಕೋ ರಾಕೆ ಸಾಯ್ಯ ಮಾರ್ ಸಕೇನಾ ಕೋಯಿ ಜೋ ಜಗ್ ಬೈರಿ ಹೋಯ್. ಜಗತ್ತೆಲ್ಲ ವೈರಿ ಆಗ್ಲಿ, ಆ ಪರಮಾತ್ಮನ ಅನುಗ್ರಹ ಇತ್ತಂದ್ರೆ ಅದೇ ಕಾಪಾಡ್ತದೆ, ನಮ್ಗೇನೂ ಆಗೋದಿಲ್ಲ. ಈ ಧೈರ್ಯದಲ್ಲಿ ನಿಂತಿರ್ರಿ ಅಂತ ಹೇಳಿ. ಸತ್ಯುಗ, ತ್ರೇತಾಯುಗ, ದ್ವಾಪರ ಯುಗಗಳಲ್ಲಿ ತಪಸ್ಸು, ಯಜ್ಞ ಯಾಗಾದಿಗಳು ಇವೆಲ್ಲ ಇದ್ದು. ಈ ಕಲಿಯುಗದಲ್ಲಿ ಕೇವಲ ನಾಮಸ್ಮರಣೆ ಸಾಕು. ಹರೇ ರಾಮ್ ಹರೇ ರಾಮ್, ಓಂ ನಮಃ ಶಿವ, ಏನಾದ್ರೂ ಅಂತ ಇರ್ರಿ. ನಾಮಸ್ಮರಣೆ ಇತ್ತು, ಪರಮಾತ್ಮನ ಅನುಗ್ರಹ ಇತ್ತು, ನಿಮ್ಗೇನೂ ಆಗೋದಿಲ್ಲ. ಇದು ಜ್ಞಾಪಕ ಇಟ್ಕೊಡ್ರಿ ಅಂತ ಹೇಳಿ ನಮ್ಮ ಹಿರಿಯರು ನಮ್ಗೆ ಹೇಳ್ತಾ ಇರ್ತಾರೆ. ಅದು ಅಷ್ಟು ಪವರ್ಫುಲ್ ಆಗಿ ಕೆಲಸ ಮಾಡ್ತದೆ. ಭಗವಂತಗೆ ನಾವೆಲ್ಲ ಮೊರೆ ಹೋಗ್ಬೇಕು. ಭಗವಂತ ಸಂಪೂರ್ಣ ಆತನ ಮೇಲೆ ವಿಶ್ವಾಸ ಇಟ್ಟು, ಹೇ ಪರಮಾತ್ಮ ನೀನೇ ಕಾಪಾಡಪ್ಪ, ನನ್ನ ಕೈಯಲ್ಲಿ ಏನು ಇಲ್ಲ ಎಂಬ ಭಾವನೆ ನಿಮ್ಮಲ್ಲಿ ಬರಬೇಕು. ಅದು ನಮ್ಮನ್ನು ಕಾಪಾಡ್ತದೆ. ದುರ್ಯೋಧನ ಯುದ್ಧದ ಸಮಯ, ಧೃತರಾಷ್ಟ್ರ ಎಲ್ಲ ಜ್ಯೋತಿಷ್ಯಕಾರನ ಕರೆಸಿದ. ತನ್ನ ರಾಜ್ಯದಲ್ಲಿರ್ತಕ್ಕ ದೊಡ್ಡ ದೊಡ್ಡ ಜ್ಯೋತಿಷ್ಯಕಾರ ಕೇಳಿದ, ಹೇಗದ ಬಲ, ಯುದ್ಧ ಆಗದ ನನ್ನ ಮಗನಿಗೆ, ದುರ್ಯೋಧನನ ಬಲ, ನನ್ನ ಉಳಿಕೆ ಮಕ್ಕಳ ಬಲ ಹೇಗದ? ಪಂಚಾಂಗಳ ತೆಗೆದ್ರು, ಜ್ಯೋತಿಷ್ಯಕಾರ ಬಂದ್ರು, ದೊಡ್ಡ ದೊಡ್ಡವರು ಹೇಳಿದ್ರು, ಇಲ್ಲ ಬಹಳ ಪವರ್ಫುಲ್ ಅದ ನಿನ್ನ ಮಗನಿಗೆ. ನಿನ್ನ ಮಗನ ಹಿಂದೆ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕೃಪಾಚಾರ್ಯರು, ಅಶ್ವತ್ಥಾಮ, ನಾರಾಯಣಿ ಸೇನಾ ಇಷ್ಟೆಲ್ಲ ನಿಮ್ ಜೊತೆಗದ, ಪವರ್ಫುಲ್, ನಿನ್ನ ಮಕ್ಕಳು ಸ್ಟ್ರಾಂಗ್ ಇದ್ದಾರೆ, ಏನೋ ಮಾಡೋದಿಲ್ಲ, ಎಲ್ಲ ಬಲ ಅದ, ನಿನ್ಗೇನೋ ಆಗೋದಿಲ್ಲ. ಬಹಳ ಸಂತೋಷ ಆಯ್ತದ, ನನ್ನ ಮಗನಿಗೆ ಇಷ್ಟು ಬಲ ಅದ, ಇಷ್ಟೆಲ್ಲ ಬಲ ಅದ, ನಿಮ್ ಗ್ಯಾರಂಟಿ ನೀವೇ ಗೆದ್ದಿತೀರಿ. ಸರಿ, ಮಹಾಭಾರತ ಯುದ್ಧ ಆಯ್ತು, ಸಂಪೂರ್ಣ ಮಕ್ಕಳು ಸತ್ತೋದ್ರು. ಅವಾಗ ಕರೆದ ಮತ್ತ ಅವ್ರಿಗೆ ಜ್ಯೋತಿಷ್ಕಾರರಿಗೆ, ಏನಪ್ಪಾ ಬಲ ಅದಂತ ಹೇಳಿದ್ರಿ, ಎಲ್ಲಾ ಹೇಳಿದ್ರಿ, ಏನ್ ನನ್ನ ಮಗ ನಮ್ದು ಸರ್ವನಾಶ ಆಗೋಯ್ತಲ್ಲ, ಏನು ಹ್ಯಾಕ್ ಈಗ ಹೇಳಿದ್ರಿ? ದೊಡ್ಡ ನೀವು ಜ್ಯೋತಿಷ್ಕಾರರು. ಅವ್ರು ಹೇಳಿದ್ರು, ನಾವ್ ಹೇಳಿವ್ರಿ ಬಲ ಏನೋ ಅದ, ಈಗ ಬಲ ಅದ, ಬಲ ಇಲ್ಲ ಅಂತಲ್ಲ, ಆದ್ರ ಎದುರುಗಡೆ ಕೃಷ್ಣ ಪರಮಾತ್ಮ ನಿಂತಿದ್ದಾನೆ. ಆ ಭಗವಂತನ ಮುಂದೆ ಈ ಬಲಗಳು ಏನೂ ಕೆಲಸ ಮಾಡೋದಿಲ್ಲ. ಆ ಪರಮಾತ್ಮನ ಎದುರುಗಡೆ ನಮ್ಮ ಪಂಚಾಂಗ, ಜ್ಯೋತಿಷ್ಯ ಅವು ಇವು ಯಾವ ಕೆಲಸ ಮಾಡೋದಿಲ್ಲ. ಆತ ಇತ್ತು, ಆತನ ಅನುಗ್ರಹ ಇತ್ತು, ಇವೆಲ್ಲ ಜೀರೋ ಆಗಿಬಿಡ್ತಾವ. ನೋಡ್ರಿ, ಅನುಗ್ರಹ ಅಂಬದು, ಅವರು ಪರಮಾತ್ಮನ ಇದು ಅಂಬದು ಬಹಳ ಮುಖ್ಯ. ಅದಕ್ಕೋಸ್ಕರ ಇದು ಗಹನೋಗತಿ, ಇದು ಬಹಳ ಗಹನವಾದಂಥದ್ದು. ಕೃಷ್ಣ ಗೀತೆ ಒಳಗೆ ಹೇಳ್ತಾನ, ನೀವು ಅವ್ರಿಗೆ ಕೇಳಿದಿ ಇವ್ರಿಗೆ ಕೇಳಿದಿ, ಏನೋ ಆಗ್ತಾವ ಯಾರಿಗೂ ಗುರ್ತಿಲ್ಲ. ವಸಿಷ್ಠರು ರಾಮ ಸೀತಾ ಲಗ್ನ ವೇಳಕ್ಕೆ ಪಂಚಾಂಗ ನೋಡಿ, ಅವರೇ ದೊಡ್ಡ ಜ್ಯೋತಿಷ್ಕಾರರು, ಅವರೇ ಹೇಳಿದ್ರು ಮಾಡು ಲಗ್ನ, ಬಹಳ ಸುಖ ಪಡ್ತಾಳ ನಿನ್ನ ಮಗಳು. ಸೀತಾನ್ ಲಗ್ನ ಆಯ್ತು ರಾಮನ್ ಜೊತೆ, 14 ವರ್ಷ ವನವಾಸ ತಿರುಗಾಡೋದು, ಎಲ್ಲಿ ಒಂದ್ ದಿವಸ ಸರಿಯಾದಂತ ಅವರಿಗೆ ಸಮಾಧಾನವಾದಂತ ಜೀವನ ಇಲ್ಲ. ತುಂಬಾ ಗರ್ಭಿಣಿ, ಒಯ್ದು ಅಡವಿ